ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಶಿರೂರು ಮಠಾಧೀಶರಾದ ವೇದವರ್ಧನ ತೀರ್ಥ ಸ್ವಾಮೀಜಿಯವರು ಭಾನುವಾರ ಬೆಳಗಿನ ಜಾವ ಶುಭ ಮುಹೂರ್ತದಲ್ಲಿ ಸರ್ವ ಪೀಠಾರೋಹಣ ಮಾಡಿದ್ರು. ಪ್ರಥಮ ಪರ್ಯಾಯ ಆರಂಭಿಸಿದ್ರು. ಪರ್ಯಾಯ ಅಧಿಕಾರ ಹಸ್ತಾಂತರ ಬಳಿಕ ನಗರದಲ್ಲಿ ಜೋಡುಕಟ್ಟೆಯಿಂದ ಮಠದವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ಪುತ್ತಿಗೆ ಮಠಾಧೀಶರಾದ ಸುಗಣೇಂದ್ರ ತೀರ್ಥ ಶ್ರೀಪಾದರು ಶಿರೂರು ಶ್ರೀಗಳಿಗೆ ಪರ್ಯಾಯ ಪೂಜಾಧಿಕಾರವನ್ನ ಹಸ್ತಾಂತರ ಮಾಡಿದ್ರು. ಪರ್ಯಾಯ ನಂತರ ಭವ್ಯ ಮೆರವಣಿಗೆಯ ಮೂಲಕ ಸಾಗಿ ಉಡುಪಿ ಶ್ರೀಕೃಷ್ಣ ಮಠ ಪ್ರವೇಶಿಸಿದ ಶಿರೂರು ಶ್ರೀಗಳಿಗೆ ಸುಗಣೇಂದ್ರ ತೀರ್ಥರು ಭವ್ಯ ಸ್ವಾಗತವನ್ನ ಕೋರಿದ್ರು. ಅಕ್ಷಯ ಪಾತ್ರೆ ಮತ್ತು ಬೆಳ್ಳಿಯ ಸುಟ್ಟುಕವನ್ನ ನೀಡಿದ್ರು. ಈ ಕಾರ್ಯಗಳು ಪೂರ್ಣಗೊಳ್ಳುತ್ತಿದ್ದಂತೆಯೇ ಶಿರೂರು ಶ್ರೀಗಳನ್ನು ಸರ್ವಜ್ಞ ಪೀಠದಲ್ಲಿ ಕೂರಿಸಲಾಯಿತು. ಇದಕ್ಕೂ ಮುನ್ನ ಶಿರೂರು ಶ್ರೀಗಳು ಅನಂತೇಶ್ವರ ಹಾಗೂ ಚಂದ್ರಮೌಳೀಶ್ವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. भवनाशाय श्रीशाय गुणराशये विद्याय शुद्धविद्याय मध्वाय च नमो नमः। प्रथमो हनुमन्नामा द्वितीयो भीम एव च पूर्णप्रज्ञः तृतीयस्तु भगवत्कार्यसाधनम् अजाड्यं वाक्पटुकञ्च हनुमस्मरणात् भवेत्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति ಶ್ರೀ ಗುರುಭ್ಯೋ ನಮಃ. ಇವತ್ತು ವಿಶ್ವಗುರುಗಳಾದಂತಹ ಆನಂದ ಇಲ್ಲಿ ಕೂತು ವೇದಾಂತ ಸಾಮ್ರಾಜ್ಯವನ್ನು ಆಳಿದವರು, ಇಲ್ಲಿ ಕೂತು ತಪಸ್ಸನ್ನು ಮಾಡಿದವರು, ಅವರ ನಂತರ ಅವರ ಶಿಷ್ಯ ಪರಂಪರೆಯಲ್ಲಿ ಸುಮಾರು 253ನೇ ದೈವಾರ್ಷಿಕ ಪರ್ಯಾಯವು ಶ್ರೀಕೃಷ್ಣ ಮಠದ ಇತಿಹಾಸದ ಪುಟ ಸೇರಿತು. ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಇದಾಗಿದೆ. ಅಧಿಕಾರ ಹಸ್ತಾಂತರ ಧಾರ್ಮಿಕ ಕಾರ್ಯಕ್ರಮಗಳು ಶನಿವಾರ ಮಧ್ಯರಾತ್ರಿಯಿಂದಲೇ ಆರಂಭವಾಗಿದ್ದವು. ಬೆಳಗಿನ ಜಾವ 1:30ಕ್ಕೆ ಕಾಪು ತಾಲೂಕಿನ ದಂಡತೀರ್ಥದಲ್ಲಿ ಪವಿತ್ರ ಸ್ನಾನ ನಡೆದು ಬೆಳಗಿನ ಜಾವ 3 ಗಂಟೆಗೆ ಜೋಡುಕಟ್ಟೆಯಿಂದ ಮೆರವಣಿಗೆ ಆರಂಭವಾಯಿತು. ಈ ಸಂಬಂಧ ಮಠದ ಸುತ್ತಮುತ್ತಲಿನ ಬೀದಿಗಳು ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸಿದ್ದವು. ಇಡೀ ಉಡುಪಿ ನಗರ ಜಗಮಗಿಸುತ್ತಿತ್ತು. ಅವರ ಮೂಲಕ 2 ವರ್ಷಗಳ ಪರ್ಯಾಯ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿ. ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶಿರೂರು ಮಠದ ಪರ್ಯಾಯ ಅಂದರೆ ಅದು ಅನ್ನವಿಠಲನ ಪರ್ಯಾಯ ಎಂಬುದಾಗಿ ಪ್ರಸಿದ್ಧವಾಗಿದೆ. ಶ್ರೀ ಲಕ್ಷ್ಮೀವರ ತೀರ್ಥರ ಕಾಲದಲ್ಲಿಯೂ ಕೂಡ ವಿಶೇಷವಾದ ಅನ್ನದಾನ ನಡೆದದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಅದರಂತೆ ಶ್ರೀ ವೇದವರ್ಧನ ತೀರ್ಥರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅನ್ನದಾನ ನಡೆಯಲಿ, ಜ್ಞಾನದಾನ ನಡೆಯಲಿ. ಶ್ರೀ ಕೃಷ್ಣ ಮಠದ ಈ ಕ್ಷೇತ್ರ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅಭಿವೃದ್ಧಿ, ಅದರ ಅಧ್ಯಯನ, ಅದನ್ನು ನಾವೆಲ್ಲರೂ ಸೇರಿ ಮಾಡುವಂತ ಹೇಳುತ್ತಾ ಎಲ್ಲರಿಗೆ ಪರಮಾತ್ಮನ ವಿಶೇಷ ಅನುಗ್ರಹಗಳು ಅಂತ ಹೇಳುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸದಾ ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.